ಕಳೆದ 10 ದಿನಗಳಿಂದ ಭಾರೀ ಸದ್ದು ಹಾಗೆ ಸುದ್ದಿಗೆ ಕಾರಣವಾಗಿರುವ ಘಟನೆ ಅಂದ್ರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ. ಇವತ್ತು 10ನೇ ದಿನ, ಇನ್ಫ್ಯಾಕ್ಟ್ ಎಕ್ಸಾಕ್ಟ್ಲಿ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಸಂಭವಿಸಿ 10 ದಿನ ಆದ್ರೂ ಕೂಡ ಈ ಪ್ರಕರಣದ ಒಬ್ಬ ಆರೋಪಿಯನ್ನ ಬಂಧನ ಮಾಡಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ಅದು ರಾಜಕೀಯ. ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಇದೆಯಾ ಇಲ್ವಾ ತನಿಖೆ ಮಾಡಬೇಕಾಗಿರೋದು ಪೊಲೀಸರ ಕರ್ತವ್ಯ. ಅದಕ್ಕಿಂತ ಆದ್ಯ ಕರ್ತವ್ಯ ಅಂತಿರೋದು ಈ ಪ್ರಕರಣದ ಒಬ್ಬ ಆರೋಪಿಯನ್ನಾದ್ರೂ ಬಂಧಿಸಿ ವಿಚಾರಣೆಗೆ ಒಳಪಡಿಸೋದು. ಆದ್ರೆ ಒಬ್ಬನ ಬಂಧನ ಕೂಡ ಈವರೆಗೂ ಆಗದೆ ಇರೋದು ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ವೇ ಇಲ್ಲ ಅನ್ನೋ ವಾದವನ್ನ ನಮ್ದೇ ಇರೋ ರೀತಿಯಲ್ಲಿ ಮಾಡ್ತಾ ಇದೆ. ಇವತ್ತು ಏನೆಲ್ಲ ಬೆಳವಣಿಗೆಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ, ಅದರ ಡೀಟೇಲ್ಸ್ ಅನ್ನ ಇವತ್ತಿನ ಬಿಗ್ ಮಾರ್ನಿಂಗ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತಿನಿಂದ ರಾಜ್ಯದ ಗಂಡಸರ ಜೇಬು ಮತ್ತಷ್ಟು ಖಾಲಿ ಆಗೋದು ಖಾತ್ರಿ. ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಪ್ರಯಾಣ ಉಚಿತ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ ಖಚಿತ ಅನ್ನೋ ರೀತಿಯಲ್ಲಾಗಿದೆ. 15% ದರ ಏರಿಕೆ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಹೀಗಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋ ಗಂಡಸರು 15% ದುಡ್ಡನ್ನ ಹೆಚ್ಚಿಗೆ ಇಟ್ಕೊಂಡು ಓಡಾಡಿ. ಅಂದ್ರೆ 100 ರೂಪಾಯಿ ಇನ್ ಕೇಸ್ ಏನಾದ್ರೂ ನಿಮ್ಮ ರೆಗ್ಯುಲರ್ ಬಸ್ ಚಾರ್ಜಸ್ ಆಗಿದ್ರೆ ಇನ್ನು 15 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಓಡಾಡುವ ಗ್ಯಾರಂಟಿ ಅನೌನ್ಸ್ ಆದಾಗಿಂದ ಹುಡುಗರು ಜೇಬಲ್ಲಿ ಯಾವಾಗಲೂ ದುಡ್ಡಿದ್ದೇ ಇರುತ್ತೆ. ಅನುಭವದ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ಆ ಸುದ್ದಿ ಹಾಗೆ ಎಸ್ಪೆಷಲಿ ಈ ದರ ಏರಿಕೆ ಬಗ್ಗೆ ಯಾವ ರೀತಿಯಾಗಿ ಜನಸಾಮಾನ್ಯರ ಪ್ರತಿಕ್ರಿಯೆ ಇದೆ ಇದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೆಲ್ಲ ಸುದ್ದಿಯನ್ನ ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಚಿನ್ ಆತ್ಮಹತ್ಯೆಗೆ ಕಾರಣ ಯಾರು? ರಾಜಕೀಯ ಸಾಕು, ನ್ಯಾಯ ಬೇಕು. 8 ಆರೋಪಿಗಳ ಅರೆಸ್ಟ್ಗೆ ಇನ್ನೆಷ್ಟು ದಿನ ಬೇಕು? ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಕೇಸರಿ ಪಡೆ ಖೆಡ್ಡ. ಕಲಬುರಗಿ ಬಳಿಕ ಬೆಂಗಳೂರಲ್ಲಿ ಬೃಹತ್ ಹೋರಾಟ. ಬಿಜೆಪಿಗೆ ಒಳ ಬೇಗುದಿಯೇ ಬಿಗ್ ಟೆನ್ಷನ್. ಬಸ್ ಟಿಕೆಟ್ ದರ ಏರಿಕೆಗೆ ಗಂಡೈಕ್ಳು ಗರಂ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೋಷಾವೇಶ. ಗ್ಯಾರಂಟಿ ದುಬಾರಿ ಆಯ್ತು ಅಂತ ನಿಗಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವು.